ಹೆಲೋ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಸುದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತಾನೆ, ಇವತ್ತು ನನ್ನ ಬ್ಲಾಗ್ ಬಂದು ಬೇಬಿ ಫೋಟೋಶೂಟ್. ನಾನು ನಮ್ಮ ಮಗುಗೆ ಫೋಟೋಶೂಟ್ ಮಾಡೋಣ ಅಂತ. ಸೊ ಫೋಟೋಶೂಟ್ ಮಾಡೋ ಜೊತೆಗೆ ಹೇಗೆ ಮಾಡ್ತೀನಿ ಅಂತ ನಿಮಗೆ ಜೊತೆಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಮಾಡ್ತಿರೋ ಫೋಟೋಶೂಟ್ ಬಂದು ಈ ಸೀಸನ್ಗೆ ಏನು ಮಾಡ್ಬೋದು ಅಂತ ನೋಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸೀಸನ್ ಬಂದು ರೈನಿ ಸೀಸನ್ ಆಗಿದೆ. ಸೊ ಯಾಕೆ ರೈನಿ ಸೀಸನ್ ಮಾಡಬಾರ್ದು ಅಂತ ನಾನು ಈಗ ಅದು ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಮಗೆ ರೆಡ್ ಕ್ಲಾತ್ ಬೇಕು, ನೆಕ್ಸ್ಟ್ ವೈಟ್ ರೈಸ್, ಆದಮೇಲೆ ತೊಗರಿಬೇಳೆ, ಹೆಸರು ಕಾಳು, ಬಾದಾಮ್, ಬಾಟಲ್ ಕ್ಯಾಪ್. ಈ ಥರ ಬ್ಯಾಕ್ಗ್ರೌಂಡಲ್ಲಿ ರೆಡ್ ಕಲರ್ ಕ್ಲಾತ್ ಹಾಕೋಣ. ಅದಾದಮೇಲೆ ಇವಾಗ ನಾವು ಕ್ಲೌಡ್ಸ್ ಮಾಡಬೇಕಾಗತ್ತೆ. ಸೊ ನಾನು ಫಸ್ಟ್ ಕ್ಲೌಡ್ಸ್ ಮಾಡೋಣ. ಕ್ಲೌಡ್ಸ್ನ ನಾನು ವೈಟ್ ರೈಸ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ರೈಸ್ನ ಒಂದೇ ಜಾಗದಲ್ಲಿ ಒಂದಷ್ಟು ಇಡಿನ ಹಾಕೋಣ. ಎಲ್ಲ ಹಾಕಿದ್ಮೇಲೆ ನಂದು ರೈಸ್ದು ಕ್ಯಾಪ್ ಇತ್ತು. ಆ ಕ್ಯಾಪಲ್ಲಿ ಓವಲ್ ಶೇಪಲ್ಲಿದೆ. ಒಂದು ಸೈಡ್ ಹಾಫ್ ಸರ್ಕಲ್ ಥರ ಕಾಣಿಸುತ್ತೆ. ಹಾಫ್ ಸರ್ಕಲಲ್ಲಿ ಈ ಥರ ಮಾಡ್ಕೊಳ್ಳೋಣ. ಇವಾಗ ಔಟ್ಲೈನ್ ಬರುತ್ತೆ. ಇವಾಗ ಒಳಗಡೆ ನಾವು ಫಿಲ್ ಮಾಡ್ಕೊಳ್ಳೋಣ. ಇದೇ ಥರ ನೀವು ಮಾಡೋದ್ರಿಂದ ಕ್ಲೌಡ್ಸ್ ನೀಟಾಗಿ ಶೇಪಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಸೇಮ್ ವೇ ಇವಾಗ ನಾವು ಒಂದು ಕ್ಲೌಡ್ ಹೇಗೆ ಮಾಡೋದು ಅದೇ ಥರ ರೈಸಲ್ಲಿ ಇನ್ನೊಂದು ಕ್ಲೌಡ್ ಮಾಡೋಣ. ಮಾಡಿದ್ಮೇಲೆ ಆ ಕ್ಯಾಪಲ್ಲಿ ಶೇಪ್ ಕೊಡೋಣ. ಈಗ ಔಟರ್ ಲೈನ್ ಬಂದಿದೆ. ಇವಾಗ ನಾವು ಒಳಗಡೆ ಫಿಲ್ ಮಾಡ್ಕೊಂಡು ಹೋಗೋಣ ರೈಸಲ್ಲಿ. ಇವಾಗ 2 ಕ್ಲೌಡ್ಸ್ ಆಯಿತು. ಇವಾಗ ನೀಟಾಗಿ ಶೇಪ್ ಕಾಣಿಸ್ಬಿಡುತ್ತೆ. ಸೊ ದಟ್ ನಾನು ಶೇಪ್ ಇದರಲ್ಲೇ ಮಾಡೋದ್ರಿಂದ ನೀಟಾಗಿ ಕಾಣಿಸುತ್ತಲ್ಲ ಅಂದ್ಬಿಟ್ಟು ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನೀವು ಹಾಗೆ ಕೈಯಲ್ಲಿ ಮಾಡಿದ್ರೆ ತುಂಬ ಕಷ್ಟನೇ ಆಗುತ್ತೆ, ಶೇಪ್ ಬರೋಲ್ಲ ಕರೆಕ್ಟಾಗಿ. ಸೊ ನಿಮ್ಗೆ ಯಾವುದಾದ್ರೂ ಓವಲ್ ಶೇಪಲ್ಲಿ ಈ ಥರ ಹಾಫ್ ಸರ್ಕಲ್ ಇದ್ದರೆ ಆರಾಮಾಗಿ ನೀವು ಇದರಲ್ಲಿ ಪುಷ್ ಮಾಡ್ಬೋದು. ಇದು ಒನ್ ಆಫ್ ದ ಮೆಟೀರಿಯಲ್ ಈ ಥರ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಇವಾಗ ನಾನು 2 ಕ್ಲೌಡ್ಸ್ ಮಾಡಿದ್ದೀನಿ. ಇವಾಗ ನಾವು ಅಂಬ್ರೆಲನ್ ಮಾಡೋಣ. ಹೇಗೆ ಮಾಡೋದು ಅಂಬ್ರೆಲಾ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ರೆಡ್ ಕಾರ್ಪೆಟ್ ಮೇಲೆ ಮಾಡೋದ್ರಿಂದ ತುಂಬ ಎತ್ತು ಕಾಣುತ್ತೆ, ಹೈಲೈಟ್ ಆಗುತ್ತೆ. ಈ ರೆಡ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಕಲರು ತುಂಬ ಎತ್ತು ಕಾಣಿಸ್ತಿದೆ. ಹಾಗೆ ನಾವು ಅಂಬ್ರೆಲಾನ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂಬ್ರೆಲಾಗೆ ಬೇಕಾಗೋದು ವೈಟ್ ರೈಸ್, ತೊಗರಿಬೇಳೆ, ಹೆಸರು ಕಾಳು. ಫಸ್ಟಿಗೆ ವೈಟ್ ರೈಸಲ್ಲಿ ಔಟರ್ ಲೇಯರ್ ಮಾಡ್ಕೊಳ್ಳೋಣ. ಆ ಥರ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ ನೀಟಾಗೆ ಶೇಪ್ ಕೊಡ್ತಾ ಹೋಗೋಣ. ಸೇಮ್ ವೇ ಇವಾಗ ತೊಗರಿಬೇಳೆಲಿ ಅದೇ ಥರ ಈ ಕಡೆ ಆಪೋಸಿಟ್ ಸೈಡಲ್ಲಿ ಮಾಡೋಣ. ಜಸ್ಟ್ ಒಂದು ಸ್ಮಾಲ್ ಔಟರ್ ಲೇಯರ್ ಥರ ಮಾಡಿಕೊಂಡು ಆಮೇಲೆ ಒಳಗಡೆ ಫಿಲ್ ಮಾಡಿಕೊಂಡು ಲಾಸ್ಟಲ್ಲಿ ಶೇಪ್ ಕೊಟ್ರಿ ಸರಿಯಾಗಿರುತ್ತೆ. ಈಗ 2 ಸೈಡ್ಸ್ ಆಗಿದೆ. ಇವಾಗ ಮಧ್ಯದಲ್ಲಿ ಹೆಸರು ಬೇಳೆ ಹಾಕೋಣ. ಈಗ ಅಂಬ್ರೆಲಾ ರೆಡಿಯಾಗಿದೆ 3 ಸೈಡ್ ಕೂಡ. ಇವಾಗ ಬೇಕಾಗಿರೋದು ಸ್ಟಿಕ್, ಅಂಬ್ರೆಲಾ ಸ್ಟಿಕ್ಕನ್ನು ನಾನು ಬಾದಾಮಲ್ಲಿ ಯೂಸ್ ಮಾಡಿದ್ದೀನಿ. ಬಾದಾಮನ್ನ ನಾನು 3 ಲೈನ್ಸಲ್ಲಿ ಮಾಡಿದ್ದೀನಿ. ಸ್ವಲ್ಪ ಹೈಲೈಟ್ ಆಗಲಿ ಅಂತ.
ಇವಾಗ ನಾವು ಸ್ಟ್ಯಾಂಡ್ ಮಾಡಿ ಆಯಿತು, ಅಂಬ್ರೆಲಾ ರೆಡಿಯಾಗಿದೆ, ಕ್ಲೌಡ್ಸ್ ರೆಡಿಯಾಗಿದೆ. ಇವಾಗ ನಾವು ಯಾವ ಮಂತ್ಗೆ ಮಾಡ್ತಾ ಇದ್ದೀವಿ ಅಂದರೆ ಸೆಕೆಂಡ್ ಮಂತ್. ನಾನು ಸೆಕೆಂಡ್ ಮಂತಿಗೆ ನಾನು ಯೂಸ್ ಮಾಡ್ತಿರೋದು ಬಂದು ಇದು ಜಾಕ್ ಫ್ರೂಟ್ ಇರುತ್ತಲ್ಲ, ಜಾಕ್ ಫ್ರೂಟದು ಬೀಜ, ಇದೂ ಹೈಲೈಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ಜಾಗದಲ್ಲಿ ಇದು ಯೂಸ್ ಮಾಡ್ತಿದ್ದೀನಿ. ಇದು ನಾನು ಸೆಕೆಂಡ್ ಮಂತ್ ಥೀಮು, ಸೊ 2 ಅಂತ ಹಾಕ್ತಾಯಿದ್ದೀನಿ. ಎಲ್ಲ ಬಾಟಲ್ ಕ್ಯಾಪಲ್ಲಿ ಇದನ್ನು ಹೀಗಿಡೋಣ, ಇದು ಹೈಲೈಟ್ ಆಗುತ್ತೆ. ಸೈಡ್ ಮಾಡೋಣ ರೈನ್ ಡ್ರಾಪ್ಸು, ಸೊ ದಟ್ ಬೇಬಿ ಮಲ್ಕೊಳ್ಳೋಕ್ಕೆ ಅಲ್ಲಿ ಇಷ್ಟು ಜಾಗ ಬೇಕಾಗುತ್ತೆ, ಅಲ್ಲಿ ಆಗುತ್ತೆ. ಈಗ ಫೈನಲ್ ಔಟ್ಕಮ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅಂಬ್ರೆಲಾನು ಚೆನ್ನಾಗಿ ಕಾಣಿಸ್ತಿದೆ, ಯಾವ ಮಂತ್ ಅಂತಲೂ ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಲೌಡ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಹೈಲೈಟ್ ಆಗಿದೆ. ರೈನ್ ಡ್ರಾಪ್ಸ್ ಎಲ್ಲನೂ ನೀವು ಇದೇ ಥರ ಥೀಮ್ನ ನಿಮ್ಮ ಮಕ್ಕಳಿಗೆ ಫೋಟೋಶೂಟ್ ಬೇಬಿದು ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮಗೆ ವಿಡಿಯೋಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಹಾಗೆ ಹೊಸ ವೀಡಿಯೋಸಲ್ಲಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.